ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್. ಇಂದಿನ ಅಡಿಗೆ ಸಾಬುದಾನ್ ಕ್ಯಾರೆಟ್ ಕೀರ್. ಮೊದಲಿಗೆ ಒಂದು ತೆಂಗಿನಕಾಯಿ ಅರ್ಧ ಹೋಳನ್ನು ಮತ್ತು ಒಂದು 10-15 ಗೋಡಂಬಿಯನ್ನು ಚೆನ್ನಾಗಿ ರುಬ್ಬಿಕೊಳ್ಳಿ. ಸ್ವಲ್ಪ ನೆನೆಸಿಡಿ ಸ್ವಲ್ಪ ಹೊತ್ತು, ಆಮೇಲೆ ರುಬ್ಕೊಳ್ಳಿ. ಹಾಕ್ಕೊಂಡು ನಂತರ ಒಂದು ಪ್ಯಾನಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಸ್ವಲ್ಪ ಹುರಿದುಕೊಳ್ಳಿ. ಚೆನ್ನಾಗಿ ಹುರಿದುಕೊಳ್ಳಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಂಡು ನಂತರ ಪಕ್ಕಕ್ಕೆ ತೆಗೆದಿಡಿ. ಈಗ ಆಗಿದೆ. ತೆಗೆದಿಟ್ಟು ನಂತರ ಅದಕ್ಕೆ ಕ್ಯಾರೆಟನ್ನು ನಾನು ಒಂದೂವರೆ ಕ್ಯಾರೆಟ್ ತೊಗೊಂಡಿದ್ದೀನಿ. 2 ಕ್ಯಾರೆಟ್ ಕೂಡ ತಗೊಬೋದು. ತೆಗೆದು ತುರಿಸ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳಿ. ನಂತರ ಸಾಬುದಾನ್ ಕೂಡ ನಾನು ಸ್ವಲ್ಪ ಹೊತ್ತು ನೆನೆಸಿದ್ದೀನಿ. 1 ಬಟ್ಲು ತೊಗೊಂಡಿದ್ದೀನಿ. ಅದನ್ನು ಕೂಡ ಇದ್ರ ಜೊತೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ. ಸ್ವಲ್ಪ ಹೊತ್ತು ಹುರ್ಕೊಂಡು ನಂತರ ರುಬ್ಬಿದ ಕಾಯಿ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸಿ ನಂತರ ಸ್ವಲ್ಪ ಅದನ್ನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಯಾಕೆಂದರೆ ಗಟ್ಟಿ ಇರುತ್ತೆ ಕಾಯಿ ಹಾಲು, ತುಂಬ ರುಚಿ ಕೂಡ ಬರುತ್ತೆ. ಇದೊಂದು 3-4 ಜನಕ್ಕೆ ಆಗುತ್ತೆ ಕೀರು. ನೀವು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಸಕ್ಕರೆ ಮತ್ತು ನೀರನ್ನು ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ಬೇಯಲು ಬಿಡಿ. ಈಗಲೇ ಸಕ್ಕರೆ ಹಾಕಬೇಡಿ. ನಂತರ ಸ್ವಲ್ಪ ಕೇಸರಿ ಬೆರೆಸಿದ ಹಾಲನ್ನು ಹಾಕ್ಕೊಂಡಿದ್ದೀನಿ. ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಂತರ ಸಕ್ಕರೆಯನ್ನು ಹಾಕ್ಕೊಳ್ಳಿ. ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ನಾನು 1 ಕಪ್ ಹಾಕಿದ್ದೀನಿ. ಚೆನ್ನಾಗಿ ಕಲಸಿ. ನೀವು ಯಾವುದೇ ಬಣ್ಣ ಕೂಡ ಕಲರ್ ಕೂಡ ಹಾಕೋದು ಬೇಡ, ಹಾಗೆ ಬರುತ್ತೆ. ನಂತರ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಮತ್ತು 1 ಲವಂಗ ಕೂಡ ಹಾಕ್ಕೊಂಡಿದ್ದೀನಿ. ಲವಂಗ ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ. ಮತ್ತು ಸಕ್ಕರೆ ಕೆಲವರಿಗೆ ಆಗಲ್ವಲ್ಲ, ಅವಾಗ ಗಂಟು ನೋವು ಬರುತ್ತೆ ಅಂತ 1 ಲವಂಗ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ನಂತರ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಕೀರ್ ರೆಡಿಯಾಗಿದೆ. ಸೂಪರ್ ಕಲರ್ ಆಗಿದೆ. ತಿನ್ನಲು ರೆಡಿಯಾಗಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.